ಅಕಸ್ಮಾತ್ ಆ ವ್ಯಕ್ತಿ ಕೂಗಿದ್ರೆ ಪತ್ರಕರ್ತರ ದೇಶಭಕ್ತಿ ಜಾಗೃತವಾಗದೆ ಸಹಜವಾಗಿದ್ದೇಕೆ ಏನೂ ಇಲ್ಲ ಎಂದು ನಡೆದುಕೊಂಡಿದ್ದಕ್ಕೆ ಯಾವನ್ರಿ ಅವನು ನಿಮಗೆ ಟ್ವೀಟನ್ನೆಲ್ಲ ಕನ್ನಡದಲ್ಲಿ ಬರ್ಕೊಡ್ತಿರುವಂತಹ ಪ್ರಭೂತಿ ಮತ್ತು ಕಚಡ ಕರ್ಕೊಂಬನ್ರಿ ಅವನ್ನ. ದೇಶಭಕ್ತಿ ಅಂದ್ಬಿಟ್ಟು ಇನ್ವರ್ಟೆಡ್ ಕಾಮ ಹಾಕ್ತಾರ. ಬ್ರಿಂಗ್ ದಟ್ ಫೆಲೋ. ಅವನ ಕನ್ನಡ ಏನಿದೆ ಅಂತ ನಾನು ಚೆಕ್ಕೆ ಮಾಡಿಬಿಡ್ತೀನಿ ಒಂದು ಸರಿಗೆ. ಯಾರು ದೇಶಭಕ್ತಿ ಬಗ್ಗೆ ಲೇವಡಿ ಮಾಡ್ತಾ ಇದ್ದೀರಿ? ಈ ಜನರ ಹೆಸರಿನಲ್ಲಿ ಮಹಲನ್ನು ಕಟ್ಟಬೇಕು ಅನ್ನೋ ಆಸೆ ನಮಗೇನಿಲ್ಲ, ನನಗಂತೂ ಇಲ್ಲ. ಯಾರು ದೇಶಭಕ್ತಿ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದೀರಿ? ಇನ್ವರ್ಟೆಡಲ್ಲಿ ಹಾಕಿ. ನಾನು ಇವತ್ತೇ ಫಸ್ಟ್ ಟೈಮ್ ಓದ್ತಾ ಇರೋದು ಇದನ್ನು. ಬಿಕಾಸ್ ಜನರಲಿ ನಾನು ಓದಲ್ಲ, ನಾನು ಅದನ್ನು ಗಮನಿಸಕ್ಕೆ ಹೋಗಲ್ಲ, ಮಾಹಿತಿ ಇಟ್ಕೊಂಡಿರ್ತೀನಿ. ಪತ್ರಕರ್ತ ಸ್ನೇಹಿತರೇ, ಉತ್ತರಿಸಬೇಕು. ತಗೊಳ್ಳಿ ಉತ್ತರನ. ಇನ್ನೂ ಉತ್ತರ ಬೇಕಾ? ಕಮಾನ್ ಏರ್, ಐ ವಿಲ್ ಆನ್ಸರ್ ಯು. ಕಮಾನ್ ಏರ್. ಯು ಹ್ಯಾವ್ ಟೆಸ್ಟೆಡ್ ಅವರ್ ಪೇಷನ್ಸ್. ಜನಕಲ್ಯಾಣಕ್ಕಾಗಲಿ ಭಜನೆಗಲ್ಲ. ಹೌದು, ಭಜನೆ ಮಾಡ್ತೀನಿ. ಐ ವಿಲ್ ಡೂ ಇಟ್ ಎವ್ರಿ ಡೇ ಅಟ್ 9 o'clock. 9 ಗಂಟೆಗೆ ನಾನು ಭಜನೆ ಮಾಡಿಯೇ ಸಿದ್ಧ. 12 ವರ್ಷಗಳ ಕಾಲ ರಾಜ್ಯದ ಜನ ಈ ಭಜನೆ ಒಪ್ಕೊಂಡಿದ್ದಾರೆ ಅಂತಂದರೆ ವೈ ವಿಲ್ ಐ ಫಿಯರ್ ಫಾರ್ ಇಟ್? ಹೆದರ್ಕೋತೀನಿ ನಿಮ್ಮ ಥರ ಭಜನೆನ? ನಾನು ಮಾಡುವ ಭಜನೆ ದೇಶಭಕ್ತಿ ಮತ್ತು ದೇಶದ ವಿಚಾರ ಬಂದರೆ ಅದು ದೇಶಭಕ್ತಿಯ ಭಜನೆಯೇ ಆಗಿರುತ್ತೆ. ನಿಮ್ಮ ಭಜನೆ ಅಲ್ಲ, ನಿಮ್ಮ ಕಚಡ ಭಜನೆ ಅಲ್ಲ ಅದು. ನಮ್ಮದು ನಾಡ ಭಜನೆ ಆಗೇ ಆಗತ್ತೆ, ಅನುಮಾನನೇ ಇಟ್ಕೋಬೇಡಿ. ಐ ವಿಲ್ ಡೂ ಇಟ್, ವಿ ವಿಲ್ ಡೂ ಇಟ್. ನಾನು ಇದನ್ನು ನಡೆಸೋವರೆಗೂ ಮಾಡ್ತೀನಿ, ಬಿಡಲ್ಲ. ಜನ ಬೇಡ ಅಂತಂದರೆ ಬಾಗಿಲು ಹಾಕ್ಕೊಂಡು ಮನೆಗೆ ಹೋಗ್ತೀನಿ. ನಾನು ಮಾಡುವಂಥ ಭಜನೆ ನನ್ನ ವೃತ್ತಿಯ ಮೌಲ್ಯಗಳಿಗೆ ತಕ್ಕಂತೆ ಗೌರವವನ್ನು ತರುವ ಭಜನೆಯೇ ಆಗಿರುತ್ತದು. ಐ ವಿಲ್ ಡೂ ಇಟ್. ಮಾಡೇ ಮಾಡ್ತೀನಿ ಆ ಭಜನೆಯನ್ನು, ನಿಮ್ಮ ಭಜನೆ ಅಲ್ಲ. ನಾನು ಮಾಡೋ ಭಜನೆ ಅಧಿಕಾರದ ಅಮಲನ್ನು ತೋರಿಸುವ ಭಜನೆ ಅಲ್ಲ. ನಾನು ಮಾಡುವ ಭಜನೆ ಯಾರಿಂದಲೋ ಬಂದ ಅಧಿಕಾರ ಸಂಪತ್ತಿನ ಪ್ರತೀಕವಾಗಿ ಅಲ್ಲ, ನನ್ನ ದುಡಿತದ ಭಜನೆ ನಾ ಮಾಡ್ತೀನಿ. ಇಫ್ ಯು ವಾಂಟ್ ಟು ಕ್ರಿಟಿಸೈಸ್, ಕ್ರಿಟಿಸೈಸ್. ಐ ಆಮ್ ರೆಡಿ ಟು ಫೇಸ್ ಇಟ್. ಅದೇನಾಗೋಗ್ಬಿಡುತ್ತೆ. ದೇರ್ ಕಾಂಟ್ ಬಿ ಎ ಕ್ಯಾಪಿಟಲ್ ಪನಿಷ್ಮೆಂಟ್. ವಾಟ್ ಎಲ್ಸ್ ಕೆನ್ ಹ್ಯಾಪನ್? 2 ಹೊತ್ತು ತಿನ್ನಕ್ಕೆ ಕೊಟ್ಟಿದ್ದಾನೆ ದೇವರು, ಸಾಕು. ನಾವು ಮಾಡೋ ಭಜನೆಯನ್ನು ನೀವು ಚರ್ಚೆ ಮಾಡೋದೇ ಆದರೆ ನಾನು ಭಜನೆ ಕೈ ಹಾಕ್ತೀನಿ. ಆಮೇಲೆ ನಿಮ್ಮ ಭಜನೆಗಳಿಗೆ ಫುಲ್ಲೆಸ್ಟ್ ರೆಸ್ಪೆಕ್ಟ್ಸ್ ಫಾರ್ ದ ಬಿಗ್ ಮ್ಯಾನ್ ಇನ್ ಯುವರ್ ಫ್ಯಾಮಿಲಿ. ಅದಕ್ಕೆ ಇನ್ನೂ ತಡ್ಕೊಂಡೆ ಇವತ್ತಿಗೂ ಸ್ವಲ್ಪ. ಈವನ್ ನೌ ಐ ಹ್ಯಾವ್ ದ ಸಿಮಿಲರ್ ರೆಸ್ಪೆಕ್ಟ್ಸ್ ಅವ್ರ ಮೇಲೆ. ನಿಮ್ಮ ಭಜನೆ ಅಲ್ಲ. ಡೋಂಟ್ ಎವರ್ ಟ್ರೈ ದಿಸ್. ಇನ್ನೊಂದು ಸರ್ತಿ ಕ್ರಿಟಿಸಿಸಮ್ ನೀವು ಮಾಡೋದು ನಿಮಗೆ ಬಿಟ್ಟಿದ್ದು BJPಯನ್ನು. ಅದು ನಿಮ್ಮ ರಾಜಕಾರಣ, ಮಾಡ್ಕೊಳ್ಳಿ. ಯಾರು ಬೇಡ ಅಂದು? ಅವ್ರು ನಿಮ್ಮನ್ನು ಮಾಡ್ಕೊಳ್ಳೋದು, ನೀವು ಅವ್ರನ್ನ ಮಾಡ್ಕೊಳ್ಳೋದು ನಿಮ್ಮ ಹಣೆ ಬರಹ. ಡೋಂಟ್ ಟ್ರೈ ಟು ಟೆಲ್ ಅಸ್ ಮಾಧ್ಯಮ ಜನಕಲ್ಯಾಣಕ್ಕೆ ಕಾರಣವಾಗಲಿ. ಯಾವ ಕಚಡ ಜನಕಲ್ಯಾಣಕ್ಕೆ ಕಾರಣವಾಗಿದ್ದೀರಿ ನೀವೆಲ್ಲ ರಾಜಕಾರಣಿಗಳು? ಯಾವ ಜನಕಲ್ಯಾಣ ಮಾಡಿದ್ದೀರಿ? 75 ವರ್ಷ ಆದಮೇಲೆ ನೀರು ಕೊಡೋಕ್ಕೆ ಯೋಗ್ಯತೆ ಇಲ್ಲ, ಜನಕಲ್ಯಾಣ. ವಿದ್ಯುತ್ ಕೊಡೋಕ್ಕೆ ಯೋಗ್ಯತೆ ಇಲ್ಲ, ಜನಕಲ್ಯಾಣ. ಚರಂಡಿ ಕೊಡೋಕ್ಕೆ ಯೋಗ್ಯತೆ ಇಲ್ಲ, ಜನಕಲ್ಯಾಣ. ಶಾಲೆಯಲ್ಲಿ ಕೊಠಡಿಗಳನ್ನು ಕಟ್ಟಕ್ಕೆ ಯೋಗ್ಯತೆ ಇಲ್ಲ, ಜನಕಲ್ಯಾಣ. ಹೆಣ್ಣು ಮಕ್ಕಳುಗಳಿಗೆ ಶಾಲೆಗಳಲ್ಲಿ ಟಾಯ್ಲೆಟ್ ಕಟ್ಟಕ್ಕೆ ಯೋಗ್ಯತೆ ಇಲ್ಲ, ಜನಕಲ್ಯಾಣ. ಲಕ್ಷ ಲಕ್ಷ ಕೋಟಿಗಳು ಸ್ವಾತಂತ್ರ್ಯ ನಂತರ ಗುಲ್ಬರ್ಗಾ ಭಾಗಕ್ಕೆ ಹರಿದು ಹೋಗಿದೆ. ಆ ಭಾಗ ಹೇಗಿದೆ ಅಂತ ಹೇಳ್ತೀರಿ? ಜನಕಲ್ಯಾಣ. ಯಾರು ಹೇಳ್ತಾ ಇದ್ದೀರಿ ಜನಕಲ್ಯಾಣದ ಮಾತನ್ನು ಬಂದು? ನಮಗೆ ಹೋಗಿ ನೋಡ್ಕೊಳ್ಳಿ ನಿಮ್ಮ ಭಾಗನ ಹೇಗಿದೆ ಅಂತ. ಗೋ ಅಂಡ್ ಸಿ ಗುಲ್ಬರ್ಗಾ, ರಾಯಚೂರು, ಬೀದರ್ಲ ಹೇಗಿದೆ ಅಂತ. ಯಾವ ಜನಕಲ್ಯಾಣದ ಮಾತು ಅಂತ ನಾನು ನೋಡೇ ಬಿಡ್ತೀನಿ. ಆಗ ಪ್ರವೋಕ್ ಮಾಡ್ತಾರೆ ಸುಮ್ಮನೆ ಕೂತ್ಕೊಂಡು. ಎಸ್